ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇನ್ಮೇಲಿಂದ ಟ್ರ್ಯಾಕ್ಟರ್ ಹೊಡಿಯೋಕೆ ಶುರು ಮಾಡಬೇಕು. ಅದಕ್ಕೆ ನಮ್ಮ ಸಣ್ಣ ಟ್ರ್ಯಾಕ್ಟರ್ಗೆ ಬ್ಯಾಟ್ರಿ ಹೋಗಿತ್ತು, ಬ್ಯಾಟ್ರಿ ಹಾಕಿದ್ವಿ. ಬೇರೆಯವರೆಲ್ಲ ತೋಟಗಳನ್ನ ಕ್ಲೀನಾಗಿ ಚೊಕ್ಕ ಮಾಡಿ ಇಟ್ಕೊಂಡಾರೆ. ನಮ್ಮ ತೋಟ ನೋಡಿದ್ರೆ ಸಿಕ್ಕಾಬಟ್ಟೆ ಬೀಳೈತೆ. ಇದು ಯಾವಾಗ ಹೊಡಿತೀವೋ ಅಂತ ಅನ್ಸ್ಬಿಟ್ಟೈತೆ. ನಮ್ದೆಲ್ಲ ತೋಟನೂ ಈ ರೀತಿನೇ ಬೀಳಿರೋದು. ಅದಕ್ಕೆ ಸ್ಲಾಶರ್ ಜೋಡಿಸ್ಬೇಕು ಅಂತ ಮನೆ ಕಡೆ ಬಂದೆ. ಟ್ರ್ಯಾಕ್ಟರ್ನ ರಿವರ್ಸ್ ಬಿಡ್ಕೊಂಡು ಉಕ್ನ ಬಿಚ್ಚಿದೆ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪನ ಬಂದ್ರು. ಅವ್ರಿಗೆ ಟ್ರ್ಯಾಕ್ಟರ್ ಕೊಟ್ಟು ನಾನು ಸ್ಲಾಶರ್ ಜೋಡ್ಸೋಣ ಅಂತ ಹೊರಟೆ. ಸ್ಲಾಶರ್ ಎಲ್ಲ ಜೋಡಿಸಿ ತೋಟಕ್ಕೆ ಹೋಗೋಣ ಅಂತ ಹೊರಟೆ. ಅಷ್ಟರಲ್ಲಿ ಬಂತು ನೋಡ್ರಿ ಮಳೆ. ಒಂದ್ ಕಡೆ ಖುಷಿ ಆಯ್ತು, ಇನ್ನೊಂದ್ ಕಡೆ ಬೇಜಾರಾಯ್ತು. ಏನಕ್ಕಪ್ಪ ಅಂತ ಹೇಳಿದ್ರೆ ತೋಟ ನೋಡಿದ್ರೆ ಅಷ್ಟೊಂದು ಬೀಳದವೆ, ಟ್ರ್ಯಾಕ್ಟರ್ ಹೊಡಿಯಕ್ ಬರಲ್ಲ. ಇನ್ನೊಂದು ನೀರಾಸ ತಪ್ತು ಅಂತ ಹೇಳಿ ಇನ್ನೂ ಒಂದು ವಾರ ಅಂತೂ ಟ್ರ್ಯಾಕ್ಟರ್ ಹೊಡಿಯಕ್ ಬರಲ್ಲ. ನಾನು ಶನಿವಾರ ಯಾವಾಗಲೂ ಒಳೆಟ್ಟಿ ದೇವಸ್ಥಾನಕ್ಕೆ ಹೋಗ್ತೀನಿ. ಈಗಲೇ ಸ್ವಲ್ಪ ಬಿಟ್ಟಿರೋದು. ಇಲ್ಲಿಗೇನಕ್ಕಪ್ಪ ನಮ್ಮೂರವರೆಲ್ಲ ಬಂದಿದೀವಿ ಅಂತ ಹೇಳಿದ್ರೆ ನಮ್ಮೂರ್ ದೇವರು ಕಟ್ಲೆ ಮಾಡ್ಸಕ್ ಹೇಳಿತ್ತು. ಈ ಊರ್ ದೇವರಿಗೂ ಮತ್ತೆ ಅರಂಗೊಟ್ಟೆ ದೇವರಿಗೂ ಹೇಳಿ ಬರೋಣ ಅಂತ ಬಂದಿದ್ರು ಎಲ್ಲರೂ. ನಾಳೆ ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ಹೇಳ್ತು. ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ ಅರಂಗೊಟ್ಟಕ್ಕೆ. ಇಲ್ಲಿಗೆ ಬಂದು ನಾಳೆ ದೇವ್ರು ತಗೊಂಡ್ ಹೋಗ್ತೀವಿ ಅಂತ ಹೇಳಿದ್ವಿ. ಹಂಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಬಂದಿದ ತಕ್ಷಣ ನಮ್ಮ ಫ್ರೆಂಡ್ಸಿಗೆಲ್ಲ ಈಶ್ವರೀಶು ಎಲ್ಲಿ ಅಂತ ಕೇಳಿದ್ರು. ಬೇರೆ ಯಾರು ಅಲ್ಲ, ಇಲ್ಲಿ ಕಾಣಿಸ್ತಾ ಇದಾರಲ್ಲ ಇವರೇನೆ. ನಾನು ಮೊದಲು ವ್ಲಾಗ್ ಶುರು ಮಾಡಿದಾಗ ಈ ಊರಿನವರೇ ನನಗೆ ಫಸ್ಟ್ ಕಂಡಿಡಿದ್ದು. ಅವ್ರ ಹೆಸರು ಬಂದು ಜಗದೀಶ್ ಅಂತ ಹೇಳಿ. ಈ ಊರಿನ ಜನ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಹಿಂಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ದಿನಚರಿ.